ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನಾಳೆ ನವರಾತ್ರಿಯ 6ನೆಯ ದಿನ. ನವರಾತ್ರಿಯ 6ನೆಯ ದಿನ ಯಾವ ದೇವಿಯನ್ನು ಪೂಜೆ ಮಾಡಬೇಕು, ಆ ದೇವಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು, ಯಾವ ಹೂಗಳಿಂದ ಪೂಜೆಯನ್ನು ಅಲಂಕಾರವನ್ನು ಮಾಡಬೇಕು, ಅಷ್ಟೇ ಅಲ್ಲದೆ ಆ ತಾಯಿಗೆ ಪ್ರಿಯವಾದ ಮಂತ್ರ ಯಾವುದು, ಆ ತಾಯಿಯ ಕತೆ ಹಿನ್ನೆಲೆ ಏನು, ಇದೆಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನವರಾತ್ರಿಯ 6ನೆಯ ದಿನ ದೇವಿ ಕಾತ್ಯಾಯನಿಯನ್ನು ಪೂಜೆ ಮಾಡಲಾಗುತ್ತದೆ. ನವರಾತ್ರಿಯ 6ನೆಯ ದಿನ ದುರ್ಗಾಮಾತೆಯ 6ನೇ ಅವತಾರವಾದ ಕಾತ್ಯಾಯಿನಿ ದೇವಿಯನ್ನು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಪೂಜೆ ಮಾಡ್ತಾರೆ ಸ್ನೇಹಿತರೆ. ಈ ದೇವಿಗೆ ಕಾತ್ಯಾಯಿನಿ ಎನ್ನುವ ಹೆಸರು ಹೇಗೆ ಬಂತು, ಈ ದೇವಿ ಯಾಕೆ ನವರಾತ್ರಿಯಲ್ಲಿ 6ನೇ ದಿನ ಈ ದೇವಿಯನ್ನು ನಾವು ಪೂಜೆ ಮಾಡಲಾಗುತ್ತದೆ, ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ದೇವಿಯ ಜನನದ ಹಿಂದಿರುವ ಕಥೆಯನ್ನು ನೋಡುವುದಾದರೆ, ಮಹರ್ಷಿ ಕಾತ್ಯಾಯನರು ದೇವಿ ಆದಿಶಕ್ತಿಗಾಗಿ ತೀವ್ರವಾದ ಒಂದು ತಪಸ್ಸನ್ನು ಮಾಡಿದರು. ಅದರ ಒಂದು ಪ್ರತಿಫಲ ಮತ್ತು ಪರಿಣಾಮವಾಗಿ ಅವರು ದೇವಿಯನ್ನು ತಮ್ಮ ಮಗಳಾಗಿ ಪಡೆದರು. ದೇವಿಯು ಮಹರ್ಷಿ ಕಾತ್ಯಾಯನ ಆಶ್ರಮದಲ್ಲಿ ಜನಿಸಿದಳು. ಈ ಒಂದು ಕಾರಣದಿಂದ, ಈ ತಾಯಿ ಕಾತ್ಯಾಯನರ ಮಗಳಾದ ಕಾರಣದಿಂದ ಅವಳನ್ನು ಕಾತ್ಯಾಯಿನಿ ಎಂದು ಕರೆಯಲ್ಪಡುತ್ತದೆ. ಅಂದರೆ ಕಾತ್ಯಾಯಿನಿ ದೇವಿಯು ಕಾತ್ಯಾಯನ ಎನ್ನುವ ಮಹರ್ಷಿಗಳ ಮಗಳಾದುದರಿಂದ ಈ ತಾಯಿಯನ್ನು ಕಾತ್ಯಾಯಿನಿ ದೇವಿ ಎಂದು ಕರೀತಾರೆ ಸ್ನೇಹಿತರೆ. ದುರ್ಗಾದೇವಿಯ 6ನೇ ಅವತಾರ ಈ ಕಾತ್ಯಾಯಿನಿ ದೇವಿ. ಈ ದೇವಿಯನ್ನು ಅಧಿದೇವತೆ, ಆಕೆಯನ್ನು ಯುದ್ಧದ ದೇವತೆ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ಇನ್ನು ಧಾರ್ಮಿಕ ಪುರಾಣಗಳ ಪ್ರಕಾರ ಕಾತ್ಯಾಯಿನಿ ದೇವಿಯು ದೇವತೆಗಳ ಸಂಯೋಜಿತ ಶಕ್ತಿಗಳಿಂದ ಪ್ರಕಟವಾದವಳು. ಅಂದರೆ 1000 ಸೂರ್ಯರು, 3 ಕಣ್ಣುಗಳು, ಕಪ್ಪು ಕೂದಲು ಮತ್ತು ಬಹು ಕೈಗಳ ಶಕ್ತಿ ಒಂದಿಗೆ ಕಾತ್ಯಾಯಿನಿ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ವಧಿಸಲು ಭೂಮಿಗೆ ಇಳಿದವಳು. ಇನ್ನು ಈ ಕಾತ್ಯಾಯಿನಿ ದೇವಿಗೆ ಶಿವನು ತ್ರಿಶೂಲವನ್ನು ಕೊಟ್ಟರೆ, ಭಗವಾನ್ ವಿಷ್ಣುವು ಸುದರ್ಶನ ಚಕ್ರವನ್ನು, ಅಗ್ನಿದೇವನು ಬಾಣವನ್ನು, ವಾಯುದೇವನು ಬಿಲ್ಲನ್ನು, ಇಂದ್ರದೇವನು ಒಂದು ಗುಡುಗು, ಬ್ರಹ್ಮದೇವನು ನೀರಿನ ಕಲಶದೊಂದಿಗೆ ರುದ್ರಾಕ್ಷಿಯನ್ನು ಸಹ ನೀಡಿದನು. ಈ ಆಯುಧಗಳ ಸಹಾಯದಿಂದ ಈ ತಾಯಿ ಮಹಿಷಾಸುರನನ್ನು ವಧೆ ಮಾಡಿದಳು ಎನ್ನುವುದು ಒಂದು ಪುರಾಣ ಕಥೆಯಲ್ಲಿ ಹೇಳಲಾಗಿದೆ ಸ್ನೇಹಿತರೆ. ಇನ್ನು ನವರಾತ್ರಿಯ 6ನೆಯ ದಿನ ಷಷ್ಠಿಯಂದು ಈ ತಾಯಿಯನ್ನು ನಾವು ಪೂಜಿಸುತ್ತೇವೆ. ಈ ತಾಯಿಯು ದುರ್ಗಾಮಾತೆಯ 6ನೇ ಅವತಾರ. ಈ ಅವತಾರಕ್ಕೆ ಉಗ್ರ ಅವತಾರ ಎಂದು ಹೇಳಲಾಗುತ್ತದೆ. ಈ ತಾಯಿಯು ಸಿಂಹದ ಮೇಲೆ ಕುಳಿತು ಸವಾರಿ ಮಾಡುತ್ತಾಳೆ. ಕಾತ್ಯಾಯಿನಿ ದೇವಿಯ ರೂಪವು ಚಿನ್ನದಂತೆ ಪ್ರಕಾಶಮಾನವಾಗಿದೆ ಮತ್ತು ಅತ್ಯಂತ ದೈವಿಕವಾಗಿದೆ. ಈ ತಾಯಿಗೆ 4 ತೋಳುಗಳಿವೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ತಾಯಿಯು ನವರಾತ್ರಿಯ 6ನೇ ದಿನದಂದು ಪೂಜೆಗೊಳ್ಳುವ ಕಾತ್ಯಾಯಿನಿ ದೇವಿಯು ಮಹಿಷಾಸುರನನ್ನು ಕೊಂದಳು, ದೇವತೆಗಳನ್ನು ಸೆರೆಯಿಂದ ಬಿಡಿಸಿದಳು. ಅಷ್ಟೇ ಅಲ್ಲದೆ ನಂತರ ಶುಂಭ ನಿಶುಂಭರನ್ನು ಕೂಡ ಈ ತಾಯಿಯು ಕೊಂದಳು. ಅಷ್ಟೇ ಅಲ್ಲದೆ ರಾಕ್ಷಸರು ಸೆರೆಯಲ್ಲಿ ಇಟ್ಟಿದ್ದ ಎಲ್ಲ 9 ಗ್ರಹಗಳನ್ನು ಕೂಡ ಈ ತಾಯಿಯು ಸೆರೆಯಿಂದ ಬಿಡುಗಡೆ ಮಾಡಿದಳು. ಇಂತಹ ಒಂದು ಕಾತ್ಯಾಯಿನಿ ದೇವಿಯನ್ನು ಯಾರು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಪೂಜೆ ಮಾಡುತ್ತಾರೋ ಅವರಿಗೆ ಶತ್ರುಗಳ ಕಾಟದಿಂದ ಮುಕ್ತಿ ದೊರೆಯುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮದುವೆ ಆಗದೇ ಇರುವ ಹೆಣ್ಣು ಮಕ್ಕಳು ಕಾತ್ಯಾಯಿನಿ ದೇವಿಯನ್ನು ಭಕ್ತಿ, ಶ್ರದ್ಧೆಯಿಂದ ಪೂಜಿಸಿದರೆ ಶೀಘ್ರವಾಗಿ ಕಂಕಣಬಲ ಕೂಡಿ ಬರುವುದಲ್ಲದೆ ಉತ್ತಮವಾದ ವರನೂ ಸಹ ದೊರೆಯುತ್ತಾನೆ ಎನ್ನುವುದು ಒಂದು ನಂಬಿಕೆ ಸ್ನೇಹಿತರೆ. ಕಾತ್ಯಾಯಿನಿ ದೇವಿಯು ಗುರುಗ್ರಹದ ಅಧಿಪತಿ. ಈ ತಾಯಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿನ ಗುರುಬಲ ಬಲವಾಗುತ್ತದೆ. ಅಷ್ಟೇ ಅಲ್ಲದೆ ಗುರುಗ್ರಹದ ದೋಷಗಳು ನಿವಾರಣೆಯೂ ಸಹ ಆಗುತ್ತದೆ ಸ್ನೇಹಿತರೆ. ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ಒಬ್ಬ ವ್ಯಕ್ತಿ ಧನಾತ್ಮಕ ಶಕ್ತಿಯನ್ನು ಪಡೆಯುತ್ತಾನೆ. ಉತ್ತಮ ಆರೋಗ್ಯ, ಉತ್ತಮ ಸಂಬಂಧಗಳು,
ಎಲ್ಲವೂ ಸಹ ಉತ್ತಮವಾಗೇ ಇರುತ್ತೆ. ಇರುವಂಥ ಎಲ್ಲ ಸಮಸ್ಯೆಗಳಿಂದ ಈ ತಾಯಿಯು ಮುಕ್ತಿಯನ್ನು ಕೊಟ್ಟು ಯಾರು ಈ ತಾಯಿಯನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಪೂಜೆ ಮಾಡುತ್ತಾರೋ ಅವರಿಗೆ ಈ ತಾಯಿ ಸೌಂದರ್ಯವನ್ನು ಸಹ ವೃದ್ಧಿ ಮಾಡುತ್ತಾಳೆ ಸ್ನೇಹಿತರೆ. ಇಂತಹ ಕಾತ್ಯಾಯನಿ ದೇವಿಗೆ ಪ್ರಿಯವಾದ ನೈವೇದ್ಯ ಹೂವು, ಆಮೇಲೆ ಈ ತಾಯಿಗೆ ಯಾವ ಮಂತ್ರವನ್ನು ಹೇಳಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಇದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಾಳೆ ನವರಾತ್ರಿಯ 8ನೇ ತಾರೀಕು ಮಂಗಳವಾರ ಆಗಿರೋದ್ರಿಂದ ನಾಳೆ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಈ ತಾಯಿಗೆ ಪೂಜೆಯನ್ನು ಮಾಡಬೇಕು. ಇನ್ನು ಈ ತಾಯಿಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು, ಇಲ್ಲ ಅಂತಂದರೆ ಸಾಯಂಕಾಲ ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇಷ್ಟು 5 ದಿನಗಳು ಯಾವ ರೀತಿ ನಾವು ಪೂಜೆಯನ್ನು ಮಾಡಿದ್ವಲ್ಲ ಅದೇ ರೀತಿ ಈ 6ನೇ ದಿನವೂ ಸಹ ಪೂಜೆಯನ್ನು ಮಾಡ್ಬೋದು. ಕಳಶದಲ್ಲಿ ಕಾತ್ಯಾಯಿನಿ ದೇವಿಯನ್ನು ಆಹ್ವಾನ ಮಾಡಿ ಅದಕ್ಕೆ ಷೋಡೋಪಚಾರ ಪೂಜೆ ಅಂದರೆ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು. ನಾಳೆ ತಪ್ಪದೆ ಈ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ತಾಯಿಗೆ ಅತ್ಯಂತ ಪ್ರಿಯವಾದ ಪುಷ್ಪ ಅಥವಾ ಹೂವು ಅಂತಂದರೆ ಚೆಂಡು ಹೂವು. ಆದರೆ ಚೆಂಡು ಹೂವನ್ನು ನಾವು ದೇವರಿಗೆ ಏರಿಸೋದಿಲ್ಲ, ಬಾಗಿಲು ಪೂಜೆಗೆ ಅಲಂಕಾರಕ್ಕೆ ಅಷ್ಟೇ ಬಳಸ್ತೀವಿ. ಹಾಗಾಗಿ ನಾಳೆ ಸೇವಂತಿಗೆ ಅಥವಾ ಮಲ್ಲಿಗೆ ಹೂವನ್ನು ಸಹ ಈ ತಾಯಿಗೆ ಅರ್ಪಿಸಬಹುದು. ಅಷ್ಟೇ ಅಲ್ಲದೆ ಈ ತಾಯಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತಂದರೆ ಅದು ಜೇನುತುಪ್ಪ. ಯಾಕಂತಂದರೆ ಈ ತಾಯಿ ಜೇನುತುಪ್ಪದಿಂದ ಮಾಡಿದಂಥ ನೈವೇದ್ಯ ಅಂದರೆ ಈ ತಾಯಿಗೆ ತುಂಬಾ ಪ್ರಿಯ. ಜೇನುತುಪ್ಪವನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸಬಹುದು. ಇಲ್ಲಾಂದರೆ ಹಣ್ಣಿನ ಎಲ್ಲ ರೀತಿಯ ಹಣ್ಣುಗಳನ್ನು ರಸಾಯನ ಮಾಡಿ ಅದಕ್ಕೆ ಜೇನುತುಪ್ಪವನ್ನು ಹಾಕಿ ಈ ತಾಯಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಬಹುದು. ಇನ್ನು ಕಾತ್ಯಾಯನಿ ದೇವಿಯ ಅವತಾರದ ಹಿಂದಿರುವ ಉದ್ದೇಶ ಅಂತಂದರೆ ಮಹಿಷಾಸುರನನ್ನು ಸಂಹಾರ ಮಾಡುವುದೇ ಆಗಿತ್ತು. ಋಷಿಮುನಿಗಳು ಪೂಜಿಸಿದ ನಂತರ ಅವತಾರ ಎತ್ತಿದ ತಾಯಿ ಕಾತ್ಯಾಯನಿಯು ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಲ್ಲಿ ಮಹಿಷಾಸುರನೊಂದಿಗೆ ಯುದ್ಧ ಮಾಡಿ ಸಂಹಾರ ಮಾಡಿದಳು. ದಶಮಿ ದಿನದಂದು ದೇವಿಯು ಜೇನುತುಪ್ಪ ತುಂಬಿದ ವಿಳ್ಯದೆಲೆಯನ್ನು ಸೇವಿಸಿ ನಂತರ ಮಹಿಷನನ್ನು ಕೊಂದಳು ಎಂದು ಪುರಾಣದ ಕಥೆಗಳು ಹೇಳುತ್ತವೆ. ಇದಾದ ನಂತರ ತಾಯಿಯನ್ನು ಮಹಿಷಾಸುರ ಮರ್ದಿನಿ ಎನ್ನುವ ಹೆಸರಿನಿಂದಲೂ ಸಹ ಕರೆಯುತ್ತಾರೆ ಸ್ನೇಹಿತರೆ. ಇದಿಷ್ಟು ಕಾತ್ಯಾಯನಿ ದೇವಿಯ ಒಂದು ಮಹತ್ವ, ಮಹಿಮೆ, ಹಿನ್ನೆಲೆ, ಕತೆ. ಇಷ್ಟವಾದ ನೈವೇದ್ಯ, ಹೂವು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ತಾಯಿಗೆ ಅತ್ಯಂತ ಪ್ರಿಯವಾದ ಸುಲಭವಾದ ಮಂತ್ರ ಒಂದು ಇದೆ ಸ್ನೇಹಿತರೆ, ಅದನ್ನು ತಿಳಿಸ್ಕೊಡ್ತೀನಿ. ಓಂ ಹ್ರೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯೇ ನಮಃ. ಇದು ಅತ್ಯಂತ ಸುಲಭವಾದ ಒಂದು ಮಂತ್ರ ಸ್ನೇಹಿತರೆ. ಇದನ್ನು 3 ಬಾರಿ 5 ಬಾರಿ 9 ಬಾರಿ ಸಾಧ್ಯವಾದಷ್ಟು ಬಾರಿ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ಕಾತ್ಯಾಯನಿ ದೇವಿಯ ಪೂಜಾ ವಿಧಾನ. ಈ ಒಂದು ಪೌರಾಣಿಕ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಎಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ಹೊಸಬ್ರಾರಾದರೂ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾಳೆ ನವರಾತ್ರಿಯ 7ನೆಯ ದಿನ ಕಾಳರಾತ್ರಿ ದೇವಿಯ ಒಂದು ಮಹತ್ವ, ಮಹಿಮೆ, ಪೂಜಾ ವಿಧಾನ ಎಲ್ಲವನ್ನು ನಾಳೆ ದಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮಸ್ಕಾರ.